ವೆಲ್ಕಮ್ ಬ್ಯಾಕ್ ಟು ವಿ ಲಾಗ್ಸ್. ಸೊ ಇವತ್ತು ಕ್ಯಾಟ್ರಿಂಗ್ ಕೆಲಸಕ್ಕೆ ಹೊಂಟಿದ್ದೀವಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಇವತ್ತು ಬೆಳಗ್ಗೆ ಮುಂಚೆ ದಾರಿ ನಡ್ಕೊಂಡು ಹೋಗ್ತಿದ್ದೀವಿ. ರೂಟಿನ ಗೊತ್ತಾಗಿಲ್ಲ, ನೋಡ್ಬೇಕು, ಹುಡ್ಕೊಂತ ಹೋಗ್ತಿದ್ದೀವಿ. ಸೊ ಹೋಗೋ ದಾರಿಲಿ ಒಂದು ದೇವಸ್ಥಾನ ಇತ್ತು, ಕೈ ಮುಕ್ಕೊಂಡ್ವಿ. ಸೊ ಫೈನಲಾಗಿ ಅಂತೂ ಇಂತೂ ಹುಡ್ಕೊಂಡು ಕ್ಯಾಟ್ರಿಂಗ್ ಕೆಲ್ಸಕ್ಕೆ ಬಂದ್ವಿ ಫ್ರೆಂಡ್ಸ್. ಕ್ಯಾಟ್ರಿಂಗ್ ಬಂದ್ವಿ ಕೆಲಸಕ್ಕೆ. ನಾನು ನನ್ನ ಫ್ರೆಂಡು ಸಾಮಾನು ತಗೊಂಡು ಹೋಗ್ತವನೆ. ಕುಶಾಲ ₹1 ನೋಟ ಅಷ್ಟೇ. ಮುಂದೆ ನಡಿಯಾ, ಅಲ್ಲಿಲ್ಲ ಮುಂದೆ ನಡಿಯಾ. ನನ್ನ ನಿಖಿಲ್ ಹೊಸ ಬೈಕು ನಿಂಜಾ H2R ಪ್ಲಸ್ ಬಂಗಡೆ ಮೀನು. ಸೊ ಗಾಡಿ ಬಂದೆ ಫ್ರೆಂಡ್ಸ್. ಗಾಡಿಗೆ ಇದೆಲ್ಲ ತುಂಬ್ಕೊಂಡು ಹೋಗ್ಬೇಕು. ನಿಖಿಲ್ ನತ್ಸಿ ಮೇಲ್ಗಡೆ ಅವ್ರ ನೋಟ ಕರ್ಕೊಂಡು ಹೋಗ್ಬಿಟ್ರು ಯಾವುದೋ ಮೂಲೆಗೆ ಹಚ್ಕೊಂಡು. ಸೊ ಗಾಡಿ ರಿಟರ್ನ್ ಬಂತು, ಮತ್ತೆಲ್ಲ ತುಂಬಿಕೊಂಡು ಐಸಿನ್ ಬಾಕ್ಸ್ ಕಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಎಲ್ಲ ರೆಡಿ ಇದೆ. ಅಲ್ಲಿ ಹೋಗೋದು, ಬಡ್ಸೋದು, ಊಟ ಮಾಡೋದು, ಬರೋದು. ಕೇಟ್ರಿಂಗ್ ಹುಡುಗ ಎಲ್ಲೇ ಕೇಟ್ರಿಂಗ್ ಇದ್ರೆ ಕರೀತಾನೆ. ಯಾರು? ಹಲೋ. ಸೊ ಸಿಂಪಲ್ಲಾಗಿ ಟೇಸ್ಟ್ ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ. ಹಿಂಗೆ ತಕ್ಕೊಬೇಕು, ಏನಿಲ್ಲ, ಸುಮ್ಮನೆ ತಿಂತಾ ಇರ್ಬೇಕು ಅಷ್ಟೇ. ಏನೋ ಬೇಕಣ. ಮೊಸರೆಲ್ಲ ರೆಡಿ ಐತಿ. ಒಳ್ಳೆ ಚಿಕನ್ ಪೀಸು. ನಮ್ಮ ನಿಖಿಲಿಗೆ ಚರ್ಮದ ಕಾಯಿಲೆ ಬಂದಿತ್ತು. ನಮ್ಮ ನಿಖಿಲಿನ ಕಾರು ಲೀಸಿಗೆ ಬಿಟ್ಟಾನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೊ ಅಂತೂ ಇಂತೂ ಸ್ಪಾಟಿಗೆ ಬಂದೀವಿ. ಒಳ್ಳೆ ಬಟ್ಟೆ ಐರನ್ ಮಾಡಿರವು ಹಾಕೊಂತೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಪ್ರೋಗ್ರಾಮ್ ಎಲ್ಲ ಮುಗೀತು. ಎಲ್ಲ ಊಟಕ್ಕೆ ಬರ್ತಿದ್ದಾರೆ. ಅವರಿಗೆಲ್ಲ ಊಟ ಬಡಿಸಿ ನಾವು ಊಟ ಮಾಡಿ ಆಮೇಲೆ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಒಂದು ಫ್ಲೈಟ್ ಹಾರಿಸ್ಬಿಟ್ಟು ನೋಡಿದ್ರೆ ನಿಮ್ಗೆ ಆ ಥರ ಅದು ಅನಿಸ್ತದ? ಆ ಥರ ಅನಿಸುತ್ತೆ ಏನಾದರೂ? ಸೊ ಇದ್ರ ಮಧ್ಯೆ ಸಂಜೆ ಆಗಿದೆ ಗೊತ್ತಾಗಿಲ್ಲ. ಒಳ್ಳೆ ಹಾಡು ಡ್ಯಾನ್ಸ್ ಕೇಳ್ಕೊಂಡು ಮತ್ತು ಅವ್ರಿಗೆ ಊಟ ಹಾಕಿ ನಾವು ಊಟ ಮಾಡಿಕೊಂಡು ಗಾಡಿ ಬೇರೆ ಬಂದಿತ್ತು ಪಕ್ಕದಲ್ಲಿ, ಹತ್ಕೊಂಡು ಹಾಗೆ ಹೊರಟ್ವಿ ಫ್ರೆಂಡ್ಸ್. ಟೈಮ್ ಬೇರೆ ಆಗಿತ್ತು, ಹಾಸ್ಟೆಲ್ ಬೇರೆ ಹೋಗಿರಲಿಲ್ಲ. ಸೊ ಅಲ್ಲೊಂದು ರೂಮ್ ಕೊಟ್ಟಿದ್ರು, ಅಲ್ಲೇ ಚಾಪೆ ಗಿಪೆಲ್ಲ ಹಾಸ್ಕೊಂಡು ಮಲ್ಕೊಳಕ್ಕೆ ರೆಡಿ ಮಾಡಿದ್ವಿ. ಅಷ್ಟೊತ್ತಿಗೆ ಒಂದು ಜ್ಯೂಸ್ ಕುಡ್ಕೊಂಡು ಮಲ್ಕೊಂಡ್ವಿ ಫ್ರೆಂಡ್ಸ್. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನಾಳೆ ಮತ್ತೊಂದು ವೀಡಿಯೋದಲ್ಲಿ.